ನನ್ನ ಹೆಸರು ರೇಣುಕಾ ಮಂಜುನಾಥ್ ಕೆ ಆರ್ ಅಂತ ಹೇಳಿ. ನಾನು ಡೆಲಿವರಿಗೆ ನನ್ನ ತವ್ರ ಮನೆಗೆ ಬಂದಿದ್ದೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನನಗೆ ಡೆಲಿವರಿ ಆಯಿತು, ಸಿಜೇರಿಯನ್ ಆಯಿತು. ಅದಾದಮೇಲೆ ನನಗೊಂದು 15 ದಿನಕ್ಕೆ ತುಂಬ ಪೇನ್ ಬರ್ತಾಯಿತ್ತು, ಬೆನ್ನು ನೋವು, ಎದೆ ನೋವು ಅಂತ ಹೇಳಿ, ಅಥವಾ ಬೆನ್ನೆಲ್ಲ ಅನಸ್ತೇಸಿ ಇಂಜೆಕ್ಷನ್ ಕೊಟ್ಟಿರೋ ನೋವು, ಗ್ಯಾಸ್ಟ್ರಿಕ್ ಅದು ಇದು ಅಂತ ಹೇಳಿ ಹಾಸ್ಪಿಟ್ಲಿಗೆಲ್ಲ ಓಡಾಡಿದ್ವಿ ನಾವು. ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೂ ಏನು ಕಮ್ಮಿ ಆಗಲಿಲ್ಲ. ಹಾವೇರಿ ಹಾಸ್ಪಿಟ್ಲಿಗೆ ಬರ್ಕೊಟ್ರು, ಅಲ್ಲಿ ಹೋದ್ರು 1-2 ದಿನ ಅಡ್ಮಿಂಟ್ ಆದರೂ ಅದೇನು ಕಮ್ಮಿ ಆಗಲಿಲ್ಲ. ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ತೋರಿಸಿದ್ರು, ಎಲ್ಲೂ ಹುಷಾರಾಗಲಿಲ್ಲ. ನನಗೆ ಚೆನ್ನಾಗಿ ಪೇನ್ ಅಂದರೆ ಪೇನ್ ಬರ್ತಾನೆ ಇತ್ತು. ಸಾಯಿ ಹಾಸ್ಪಿಟ್ಲಿಗೆ ಹೋದ್ವಿ, ರಾಣೆಬೆನ್ನೂರಲ್ಲ ಸಾಯಿ ಹಾಸ್ಪಿಟ್ಲು. ಅಲ್ಲಿ ನೋಡಿದರು. ನೋಡಿಬಿಟ್ಟು ಅಭಿನಂದನ್ ಸರ್ ಅಂತ ಹೇಳಿ ಅವರು, ಆ ಡಾಕ್ಟ್ರು ನಮಗೆ ಸ್ಕ್ಯಾನಿಂಗು ಅದು ಬರ್ಕೊಟ್ರು. ಅಲ್ಲೋ ಸ್ಕ್ಯಾನಿಂಗ್ ಮಾಡಿಸ್ದಾಗ ಗೊತ್ತಾಯಿತು ಹಳ್ಳಿದಾವೆ, ಕಿಡ್ನಿ ಸ್ಟೋನು ಅಂತ ಹೇಳಿ. ಆಮೇಲೆ ಆ ಡಾಕ್ಟ್ರು ಆಪ್ರೇಷನ್ ಮಾಡಿಸ್ತಿದ್ರೆ ಮಾತ್ರ ಪೇನ್ ಕಮ್ಮಿ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಅಂತ ನಂಜಪ್ಪ ಹಾಸ್ಪಿಟ್ಲು, ದಾವಣಗೆರೆ ಹಾಸ್ಪಿಟ್ಲಿಗೆ ಬರ್ಕೊಟ್ರು. ನಾವು ಅಲ್ಲಿಗೆ ಹೋದ್ಮೇಲೆ ಮತ್ತು ಡಾಕ್ಟ್ರೆಲ್ಲ ಬಂದು ಏನು ಪೇನ್ ಐತೆ ಅಂತ ಅವರು ಎಲ್ಲ ಚೆಕ್ ಮಾಡಿದರು. ಚೆಕ್ ಮಾಡಿ ಅದೆಲ್ಲ ನೋಡಿಬಿಟ್ಟು ನನಗೆ ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ಟು ನೈಟು 8 ಗಂಟೆ ಅಷ್ಟೊತ್ತಿಗೆ ಆಪ್ರೇಷನ್ ಕರ್ಕೊಂಡು ಹೋದರು. ಆಪ್ರೇಷನ್ ಕರ್ಕೊಂಡು ಹೋದ್ಮೇಲೆ ಆಪ್ರೇಷನ್ ಎಲ್ಲ ಮಾಡಿದ್ದಾರೆ. ನನಗೀಗ ಸ್ಟೋನ್ ಎಲ್ಲ ತೆಗೆದಿದ್ದಾರೆ. ಒಟ್ಟು 13 ಇದ್ವಂತೆ ಹಳ್ಳುಗಳು, ಅವನ್ನೆಲ್ಲ ತೆಗೆದಿದ್ದಾರೆ. ಈಗ ನನಗೆ ಊಟ ಎಲ್ಲ ಚೆನ್ನಾಗಿ ಸೇರ್ತೈತೆ. ಮುಂಚೆಲ್ಲ ಒಂಚೂರು ಗಂಜಿ ಕುಡಿದ್ರೆ ಸಾಕು, ಡೈಜೆಷನ್ ಆಗ್ತಿರಲಿಲ್ಲ, ಆ ಥರ ಪ್ರಾಬ್ಲಮ್ ಇತ್ತು ನನಗೆ, ತುಂಬ ಪ್ರಾಬ್ಲಮ್ ಇತ್ತು. ಆಮೇಲೆ ಈಗ ಅವರೆಲ್ಲ ಅದೆಲ್ಲ ಆಪ್ರೇಷನ್ ಮಾಡಿ ಆದಮೇಲೆ ನನಗೆ ಚೆನ್ನಾಗಿ ಊಟ ಸೇರ್ತೈತೆ. ಈಗ ಆರಾಮಾಗಿದ್ದೀನಿ.